రైతు సోదరులకు నమస్కారం. మీరు చూస్తున్నది పొలంలో ప్రయాణం. నా పేరు శ్రీకాంత్ రెడ్డి. మనం ఈరోజు కర్ణాటక రాష్ట్రంలోని బీజాపూర్ ఫ్రూట్ మార్కెట్లో ఉన్నాము. ఇక్కడ కమిషన్ ఏజెంట్ మన దగ్గర ఉన్నారు. వారి మాటల్లోనే అడిగి తెలుసుకుందాం. ఇక్కడ క్వాలిటీస్ ఎట్లాంటి కాయలకు మంచి డిమాండ్ ఉంటుంది, అలాగే ధరలు ఎలాంటి వాటికి ధరలు మంచి ధరలు ఉంటాయి, అలాగే ఎట్లాంటి క్వాలిటీస్ తీసుకొస్తే మంచి ధరలు వాళ్ళు అమ్మగలుగుతారు అనే విషయాలు మనము వారి మాటల్లోనే అడిగి తెలుసుకునే ప్రయత్నం చేస్తాము. అన్న నమస్కారం. అన్న ನಿಮ್ಮ ಹೆಸರೇನನ್ನ? ನನ್ನ ಹೆಸರು ರಫೀಕು. ನಮ್ಮ ಮಂಡಿ ಹೆಸರು BM ಫ್ರೂಟ್ ಕಂಪನಿ ಅಂತ. ಶಾಪ್ ನಂಬರ್ 36 APMC ಬಿಜಾಪುರ ಕರ್ನಾಟಕ. ಅನ್ನ ಇಲ್ಲಿಗೆ ఏ ತರ ಕಾಯಿ ತರಬೇಕನ್ನ? ಇಲ್ಲಿಗೆ ನಂಬರ್ ಏನ್ ಕರ್ತಾರೆ ಜಾಸ್ತಿ ಮಾಲು ಸೆಕೆಂಡ್ ಕ್ವಾಲಿಟಿ ತರತ್ತವ್ರೆ ಮಂದಿ. ಜಾಸ್ತಿ ಏನಾರು ಮಾಡಿದ್ರೆ ಹೈದರಾಬಾದ್ ಒಂದು ಅವ್ರಿಗೆ ಒಂದು ತೆಲಂಗಿ ಕೂತ್ಬಿಟ್ಟಿದೆ. ಇಲ್ಲಿ ಮೇಂಟೈನ್ ಮಾಡಿದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿ ಆ ಕ್ವಾಲಿಟಿ ಇಲ್ಲಿ ತಂದ್ರೆ ಆ ಇಲ್ಲಿ ಮಾರುತ್ತೆ. ಅಲ್ಲಿ ತರಲ್ಲ, ಎಲ್ಲ ಅಲ್ಲಿ ಫಸ್ಟ್ ಹೋಯ್ತಾರೆ ಸೆಕೆಂಡ್ ಕ್ವಾಲಿಟಿನ ಬಿಜಾಪುರ ತರಿಸ್ತಾರೆ. ಬಿಜಾಪುರಲ್ಲಿ ಪ್ರೆಸೆಂಟ್ ಆಗಿ ರೇಟ್ ನಡೆದಿದ್ದು 600, 700, 500 ನಡೀತಾ ಇದೆ. ಮತ್ತು ಸ್ಟಾರ್ಟ್ ಒಳಗೆ ಏನೈತಿ 2000 10,000 ಹಿಡ್ಕೊಂಡು 2,000 ರೂಪಾಯಿ ಬೇನಿಷ ಮಾರಿತ್ತು. ಇದು 15 ದಿವಸದಿಂದ. ಈಗ 15 ದಿವಸ ಆಗಿದೆ, ಬಜಾರ್ ಸ್ವಲ್ಪ ಡೌನ್ ಆಗಿದೆ. ಅದಕ್ಕೆ ಏನಾಗಿದೆ, ಸ್ವಲ್ಪ ನಮ್ಗೆ ಹ್ಯಾಂಗ ಎಲ್ಲ ಕಡೆ ಡೌನ್ ಆಗಿದೆ. ಹೈದರಾಬಾದ್ ಡೌನ್ ಆಗಿದೆ, ಬೆಂಗಳೂರು ಡೌನ್ ಆಗಿದೆ, ಯಾವ ತುಮಕೂರು ಆಗಲಿ ಎಲ್ಲ ಡೌನ್ ಆಗಿದೆ. ಆದ್ರೂ ನಾವೇನಿದೆ ನಮ್ಮ ರೈತರ ಮಾಲಿಗೆ ನಾನು ಹೇಳೋದ್ರಿಂದ ಅಂದ್ರೆ ನೀವು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಸರಿ ಮಾಡಿದ್ರೆ ಮಿಕ್ಸ್ ಮಾಡಬಾರ್ದು. ಒಂದೇ ಕ್ವಾಲಿಟಿ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡಿದ್ರೆ ದುಡ್ಡು ಫಸ್ಟ್ ಕ್ವಾಲಿಟಿ ದುಡ್ಡು ಬರುತ್ತೆ ಕೈ. ಇದು ಇಲ್ಲಾಂದ್ರೆ ಏನು ಮಿಕ್ಸ್ ಮಾಡುತ್ತಾರೆ. ಮಿಕ್ಸ್ ಮಾಡಿದ್ರೆ ಕಾಯಿಗೆ ಏನಾಗುತ್ತೆ ಅದು ಮೇಂಟೈನ್ ಆಗಲ್ಲ. ಬೇರೆ ಈ ತರ ಆಗಿದೆ, ಅದಕ್ಕೆ ರೇಟ್ ಆಗಲ್ಲ. ಇನ್ನು ಹಿಂದೆ ರೈತರು ಬೇಜಾರು ಮಾಡ್ಕೋತಾ ಇದಾರೆ. ಬೇಜಾರು ಮಾಡ್ಕೊಂಡು ಕಾರಣ ಏನಂದ್ರೆ ಇವ್ರು ಮಿಕ್ಸ್ ಮಾಡ್ತಾರೆ. ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡಿದ್ರೆ ಅದು ದುಡ್ಡು ಆಗತ್ತೆ. 700 ರೂಪಾಯಿ ಮಾರತ್ತೆ. ಅದ್ ಮಿಕ್ಸ್ ಅಂದ್ರೆ 500 ಮಾರಲ್ಲ. ಇದು ಒಂದು 200 ರೂಪಾಯಿ ತೇಡ ಬರುತ್ತೆ. ಅದು 200 ರೂಪಾಯಿ ನಮಗೆ ಲಾಸ್ ಆಗತ್ತೆ. ನಾನು ರೈತರಿಗೆ ಎಷ್ಟ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ, ನಾನು ನೋಡಿ ಈ ತರ ಮಾಡಿ ಎಷ್ಟು ಮಾಡಿದ್ರು ಅವರು ಆ ತರ ತರ್ತಾ ಇದಾರೆ. ಆದ್ರೂ ಈ ವಿಡಿಯೋ ಮುಖಾಂತರ ಹೇಳೋದಕ್ಕಂದ್ರೆ ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ಕ್ವಾಲಿಟಿ ಮೇಂಟೈನ್ ಮಾಡಿ ನಿಮ್ಗೆ ಹೈದರಾಬಾದ್ ರೇಟು ನಮ್ಗೆ ವಿಜಯಪುರಲ್ಲಿ ಸಿಗತ್ತೆ. 100% ಗ್ರೇಡಿಂಗ್ ಚೆನ್ನಾಗಿರ್ಬೇಕು. ಗ್ರೇಡಿಂಗ್ ಸರಿಯಾಗಿದ್ರೆ ಸರಿ ರೇಟ್ ಬರುತ್ತೆ. ಅದು ಗ್ರೇಡಿಂಗ್ ಮಾಡ್ತಾ ಇಲ್ಲ, ಅದು ಒಂದು ಸಮಸ್ಯೆ ಇದೆ, ಮತ್ತೇನಿಲ್ಲ. అవన్న ఏం వెళ్తారంటే ఏం చెప్తున్నారంటే గ్రేడింగ్ పరంగా మంచి గ్రేడింగ్ చేసుకురావాలి. ఇప్పుడు ఫస్ట్ స్టార్టింగ్లో అయితే ధరలు ఎక్కువగా ఉండే, ఈ మధ్య తగ్గినాయి ధరలు. ధరలు ఎందుకు తగ్గుతున్నాయి అంటే క్వాలిటీస్ కూడా రైతులు మెయింటైన్ చేయడం లేదు. క్వాలిటీస్ ఫస్ట్ గ్రేడింగ్, సెకండ్ గ్రేడింగ్, థర్డ్ గ్రేడింగ్ 3 రకాలుగా చేసుకొస్తే మంచి ధర పలుకుతాయి అనేది చెప్తున్నారు. అలాగే అన్న ఇవాగ ఏ వెరైటీస్కి ఇక్కడ ఫుల్ డిమాండ్ ఉంటుంది? డిమాండు కేసరి, ಮಲ್ಲಿಕಾ, ಟಾಪ್, ಮತ್ತು ದಸರಿ, ಬಾದಾಮಿ ನಿಮ್ಮ 4 ಐಟಮ್ ಸ್ವಲ್ಪ ಡಿಮಾಂಡ್ ಐತೆ. ಬೇನಿಷ ಏನಿದೆ ಮಾಮೂಲು 500 700 ರೂಪಾಯಿ ಮಾರ್ತಾ ಇದೆ. ಒಂದು ಈಕ್ವಲ್ ರೇಟ್ ಇದೆ. ಒಂದು ವಾರ ಐತೆ, ಒಂದು ಲೆವೆಲ್ ಇದೆ ಮಾರ್ತಾ ಇದೆ. ಅಣ್ಣ ಇವಾಗ ರೇಟು ಏನಿಗೆ ಇಷ್ಟು ಕಡಿಮೆ ಆಗೈತೆ? ಮಾಲ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಮಾಲ್ ಜಾಸ್ತಿ ಬರುತ್ತೆ. ಈಗ ಮೊದಲು ಇಷ್ಟು ಬರ್ತಾ ಇದ್ದಿಲ್ಲ. 20-30 ಗಾಡಿ ಬರ್ತದೆ, 100 ಗಾಡಿ ಮಾಲ್ ಬಂದಿದೆ. ನಾಳೆ ಮತ್ತೆ 200 ಗಾಡಿ ಬರುತ್ತೆ. ಮಾಲ್ ಸ್ವಲ್ಪ ಹೊಸ ತೋಡು ಜಾಸ್ತಿ ಆಗಿಬಿಟ್ಟಿದೆ. ಈಗ ಹೊಸ ತೋಡು ಚಾಲು ಆಗಿದೆ, ಮಾಲ್ ಜಾಸ್ತಿ ಬರ್ತಾ ಇದೆ. ಫುಲ್ ಮಾಲ್ ಬರ್ತಾ ಇದೆ. ಸ್ವಲ್ಪ ರೇಟು ಕಮ್ಮಿ ಆಗಿದೆ. ಬೇರೆ ಕಮಿಷನ್ ಏಜೆಂಟ್ಲು ಏನಂತಾರಂತೆ, ಇವಾಗ ಯುದ್ಧ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ಎಕ್ಸ್ಪೋರ್ಟ್ ಇಲ್ಲ, ಅದಕ್ಕೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾರೆ. ಅದು ಏನು ಸ್ವಲ್ಪ ಎಕ್ಸ್ಪೋರ್ಟ್ ಸ್ವಲ್ಪ ಹೊಡ್ತಾ ಕೂತಿದೆ. ಎಕ್ಸ್ಪೋರ್ಟ್ ಹಾಕಿದ್ರೆ ಸ್ವಲ್ಪ ರೈತರು ಸ್ವಲ್ಪ ಅವ್ರಿಗೆ ಸ್ವಲ್ಪ ದುಡ್ಡು ಆಗತ್ತೆ. ಆ ಎಕ್ಸ್ಪೋರ್ಟ್ ಬಂದ್ ಆಗಿದ್ದಕ್ಕೆ ಸ್ವಲ್ಪ ರೈತರು ಲಾಸ್ ಆಗಿದೆ. ಯಾಕಂದ್ರೆ ಇಡೀ ಮಾಲು ಮಂಡಿಯಲ್ಲಿ ಮಾರ್ಬೇಕಂದ್ರೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಮಾಲ್ ಹೊಟ್ಟಿ ತುಂಬರು ಬಿಡಲ್ಲ. ಎಷ್ಟು ತಗೊಳ್ಬೇಕು, ನಾನು ಹೊಟ್ಟಿ ತುಂಬರು ಸಾಕು ನಾವು. ಹೀಗಾಗಿ ಸ್ವಲ್ಪ ನಮ್ಗೆ ಅದು ವ್ಯಾಪಾರಕ್ಕೆ ಸ್ವಲ್ಪ ಹೊಡ್ತಾ ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಇದ್ರೆ ಇಲ್ಲಿ ಮಾಲ್ ಕಡಿಮೆ ಬರುತ್ತೆ, ಇಲ್ಲೇನು ಡಿಮಾಂಡ್ ಆಗತ್ತೆ. ಇದು ಎಕ್ಸ್ಪೋರ್ಟ್ ಇಲ್ಲಾರ ಕಾರಣ ಸ್ವಲ್ಪ ಮಾಲ್ ಜಾಸ್ತಿ ಬರ್ತಾ ಇದೆ, ಸ್ವಲ್ಪ ರೇಟು ಕಮ್ಮಿ ಆಗಿದೆ. ಇಲ್ಲಿ ಮಾರ್ಕೆಟ್ ಬರ್ಬೇಕು ಅಂದ್ರೆ ಹೆಂಗೆ, ಏ ತರ ಕಾಯಿ ತರಬೇಕು? ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಾಲಿಟಿ ಮಾಡಿದ್ರೆ, ಈಗ ನಮ್ಮ ಪ್ರೆಸೆಂಟ್ ನಮ್ಮ ಪ್ರಶಾಂತ್ ಇದ್ದಾರೆ, ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ಸೂಪರ್ ಕ್ವಾಲಿಟಿ ಮಾಡಿ ಬರ್ತಾರೆ ಅವರು. ಮತ್ತೆ ಇನ್ನೊಂದು ನಮ್ಮ ಸೀನಪ್ಪ ಇದ್ದಾರೆ, ಅವರು ಫುಲ್ ಕ್ವಾಲಿಟಿ 1 ನಂಬರ್ ಸೆಕೆಂಡ್ ಥರ್ಡ್ ಮಾಡ್ತಾರೆ. ಅವ್ರ ಕ್ವಾಲಿಟಿ ಅವ್ರ ಹೆಸರು ಕೇಳಿದ್ರೆ ಮಾಲ್ ತಾನೇ ಗಿರಾಕಿಯನ್ನು ಬೇಡ ತಗೋತಾವ್ರು. అది పేరు ಇಲ್ಲಿ పేరు ಅವ್ರು ಬರೀ పేరు ನೋಡ್ತಾವ್ರು. ಯಾರ ಮಾಲು? ಪ್ರಶಾಂತ್ ಮಾಲು ಅನ್ನ ಡಿಮಾಂಡ್ ಶೀನಪ್ಪ ಮಾಲು ಡಿಮಾಂಡ್. ಒಂದು ಕೆಲವು ಮಂದಿ ಇದ್ದಾರೆ. ಮತ್ತೊಬ್ಬ ಇನ್ನೊಬ್ಬ ಕಾಂತ ಇದ್ದಾನೆ, ಅವನು ಸೂಪರ್ ಮಾಲ್. ಅವನು ಮಾಲ್ ಡಿಮಾಂಡ್ ಆಗಿ ಮಾರುತ್ತೆ. 700 600 700 800 ಮಾರ್ತಾ ಇದೆ. ಈ ಪ್ರೆಸೆಂಟ್ ಆಗಿ ಈಗ ಮಾರ್ತಾ ಇದೆ. ಅದು ಕ್ವಾಲಿಟಿ ಯಾರು ಮೇಂಟೈನ್ ಮಾಡ್ತಾರಲ್ಲ ಅವ್ರ ಮಾಲ್ ಸರಿ ಮಾಡ್ತಾ ಇದೆ. ಕೆಲವು ರೈತರು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ.
ಅವ್ರು ಏನೆಲ್ಲ ಮಿಕ್ಸ್ ಆಗಿ ತರ್ತಾ ಇದ್ದಾರೆ, ಸ್ವಲ್ಪ ಅವ್ರಿಗೆ ಹೊಡ್ತಾ ಕೊಡ್ತಾ ಇದೆ. ಅವ್ರದಿಂದ ನಮಗೂ ಹೊಡ್ತಾ ಕೊಡ್ತಾ ಇದೆ. ಯಾಕಂದ್ರೆ ನಮಗೂ ಬೇಜಾರಾಗ್ಬಿಟ್ಟಿದೆ. ಹೇಳಿಲ್ಲ ಸಾಕಾಗಿದ್ದು ತರ್ತಾ ಇಲ್ಲ, ನಾವು ಏನ್ ಮಾಡ್ಬೇಕು ಏನಿಲ್ಲ ನಮಗೂ ತಿಳಿತಾ ಇಲ್ಲ. ಹಿಂಗಾಗಿ ಅವ್ರಿಗೆ ಸ್ವಲ್ಪ ತಿಳಿಸಾಕ ಈ ವಿಡಿಯೋ ಮುಖಾಂತರ ಅವರು ನಾವು ಹೇಳಿದ ಮಾತು ಅವರು ತಲೆಗೆ ಕೂಡಿಸಿದ್ರೆ ಈ ತರ ಮಾಡಿದ್ರೆ ಅವ್ರಿಗೆ ದುಡ್ಡಾಗತ್ತೆ. ಅವರು ಇದನ್ನ ಫಾಯ್ದೆ ಮಾಡ್ಕೋತಾರೆ, ಇಲ್ಲಾಂದ್ರೆ ಸುಮ್ಮನೆ ಲಾಸ್ ಮಾಡ್ಕೋತಾ ಇದ್ದಾರೆ. ಅದೇ ನಮ್ಗೆ ಹೇಳೋದು ಅಷ್ಟೇ. ಅಡ್ರೆಸ್ ಮುಖಾಂತರ ನಾವು ಫೋನ್ ನಂಬರ್ ಚಪ್ಪಿದ್ರೆ ನಾನು ಫೋನ್ ನಂಬರ್ ಅಡ್ರೆಸ್ ಹಾಕ್ತೀವಿ, ನಿಮಗೆ ಲೊಕೇಶನ್ ಹಾಕ್ತೀವಿ. ಒಂದ್ಸಲ ಬಂದ್ಬಿಟ್ರೆ ನಿಮ್ಮಂತ ಎಲ್ಲ ರೈತರಿಗೆ ಗೊತ್ತಾಗಿದೆ. ತಾವೆಲ್ಲ ರೈತರು ಬಂದು ಇದರ ನಮಗೆ ಮಂಡಿ ಬಂದ್ಗೆ ನೋಡ್ಕೋಬೇಕು. ನಮ್ಮ ಮಂಡಿಯಲ್ಲಿ ಹ್ಯಾಂಗ್ ಮಾಡ್ತಾ ಇದೆ, ಯಾವ ಕ್ವಾಲಿಟಿ ಹ್ಯಾಂಗ್ ಮಾಡ್ತಾ ಗೊತ್ತಾಗುತ್ತೆ. అవన్న ఇది చెప్తున్నారు. ఏం చెప్తున్నారంటే ఇక్కడ వచ్చేసి ఏ కాయకి మంచి డిమాండ్ ఉంటుందంటే బాదామికి, అలాగే మల్లిక, కేసరి, దసరికి మంచి డిమాండ్ ఉంటుంది ఇక్కడ అని చెప్తున్నారు. అన్న ఇక్కడ ನಾಟಿಕಾಯಿ మామూలు రేట్ 100, 200, 300 ಅದು ಜಾಸ್ತಿ ಡಿಮಾಂಡ್ ಇಲ್ಲ. నాటికాయకి ఇక్కడ డిమాండ్ లేదని చెప్తున్నారు. అలాగే మార్కెట్కి తీసుకొచ్చేటప్పుడు గ్రేడింగ్ ఇంపార్టెంట్ అనేది వాళ్ళు ఎక్కువగా చెప్తున్నారు. 3 రకాల గ్రేడింగ్ తీసుకొస్తే మంచి ధరలు పలుకుతాయి అనేది చెప్తున్నారు. అన్న మీరు ఈ మ్యాంగోతో పాటు ఇంకా ఏమేమి ఇక్కడికి వస్తున్నాయి? ಇನ್ನ ಬೇರೆ ಫ್ರೂಟ್ಸ್ ಏನೇನು ಬರುತ್ತೆ ಇಲ್ಲಿಗೆ? ನಮ್ಗೆ ನಾವು ಮಾಡ್ತಿರೋ ಇದು ಈ ಮ್ಯಾಂಗೋ ಸೀಸನ್ ಆಗಿದ್ರೆ ನಮ್ಮ ಆಪಲ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸಿಮ್ಲಾ ಆಪಲ್ ಬರುತ್ತೆ, ಆಪಲ್ ಮಾರ್ತೀವಿ. ಮತ್ತೆ ಮೋಸಂಬಿ, ನಮ್ಮ ಅನಂತಪುರ ಮೋಸಂಬಿ ಬರುತ್ತೆ. ಅನಂತಪುರ ಮತ್ತೆ ರಾಯಚೂರು ಮೋಸಂಬಿ ನಮ್ಮಲ್ಲಿ ಬರುತ್ತೆ. ಏ ಟೈಮ್ ಬರುತ್ತೆ ಅದು? ಈಗ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ ಈಗ ಮೈನಾ ಜುಲೈಲಿ ಮುಗಿತದೆ, ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಮೋಸಂಬಿ ಮತ್ತು ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಸಿಮ್ಲಾ ಆಪಲ್ ಆಗಸ್ಟ್ ಅಲ್ಲಿ ಬರುತ್ತೆ. ಇನ್ನ ಏನೇನ್ ಫ್ರೂಟ್ಸ್ ಬರುತ್ತೆ? ಆಮೇಲೆ ಎಲ್ಲ ಬರುತ್ತೆ. ಡ್ರ್ಯಾಗನ್ ಫ್ರೂಟ್ಸ್ ಬರುತ್ತೆ, ಮತ್ತೆ ನಿಮಗೆ ಏನಂತೀರಾ ಸೀತಾಫಲ, ಆಮೇಲೆ ದಾಳಂಬಿ ಮತ್ತು ಅಮೃತ, ದರೊಂದು ಎಲ್ಲ ಫ್ರೂಟ್ಸ್ ಬರುತ್ತೆ. ಎಲ್ಲ ಬರುತ್ತೆ. ಯಾವ ಸೀಸನ್ ವೈಸ್ ಎಲ್ಲ ಬರುತ್ತೆ. ನಮ್ಮಲ್ಲಿ ಏನ್ ಈ ಬರಲ್ಲ ಅಂತಲ್ಲ, ನೀವು ಯಾವ ನೀವು ಸೀಸನ್ ವೈಸ್ ಬಂದ್ರೆ ನೀವು ಎಲ್ಲ ಫ್ರೂಟ್ಸ್ ನಮ್ಮಲ್ಲಿ ನಮ್ಮ ಮಂಡಿಯಲ್ಲಿ ಸಿಗುತ್ತೆ. ಲೆಮನ್ ಇದು ನಿಮ್ಮ ಲೇಮನ್ ನಮ್ಮಲ್ಲಿ ನಾವು ಲೇಮನ್ ಮಾಡ್ತೀವಿ. ಏ ಡೇಸ್ ಮಾಡ್ತೀರಿ ಲೇಮನ್? ಈಗ ನಾವು ಲೇಮನ್ ನಾವು ದಿಲ್ಲಿ, ಪಂಜಾಬು, ರಾಜಸ್ಥಾನ ಈ ತರ ನಾವು ಹೊರಗಡೆ ಹಾಕಿ ಕಳಿಸ್ತೀವಿ. ಅಲ್ಲಿ ಹಾಕಿ ಏನಾದ ಆರ್ಡರ್ ಇರುತ್ತೆ. ಪ್ರೆಸೆಂಟ್ ಆಗಿ ಏನದು 4,000ದಿಂದ 10,000 ರೂಪಾಯಿ ರೇಟು ನಿಂಬೆಕಾಯಿ ರೇಟ್ ಇದೆ. ನಿಂಬೆ ಹಣ್ಣು ರೇಟ್ ಫುಲ್ ಡಿಮಾಂಡ್ 4,000ದಿಂದ 10,000 ರೂಪಾಯಿ ಬರ್ತಾ ಇದೆ. 40 kg ಚೀಲ ಬ್ಯಾಗು, 40 kg ಬ್ಯಾಗು 4,000ದಿಂದ 10,000 ಮಾಡ್ತಾ ಇದೆ. ಎಷ್ಟು ಪೀಸ್ ಇರುತ್ತೆ? ಪೀಸ್ ಒಂದು 1,200 ಇರುತ್ತೆ. 1,000 to 1,200 ಇರುತ್ತೆ. ಜಾಸ್ತಿ ಕಾಟ ಮೇಲೆ 40 kg, 45 kg, 50 kg ಬರುತ್ತೆ. ಎಷ್ಟು ನೀವು ಕಾಟ ಮೇಲೆ ತುಂಬ್ತೀರಾ, ಏನು ಜಾಸ್ತಿ ವೇಟ್ ಜಾಸ್ತಿ ಇರುತ್ತೆ, ಆ ಡಿಮಾಂಡ್. ವೇಟ್ ಏನು ಕಡಿಮೆ ಇರ್ತಲ್ಲ, ಆ ಬ್ಯಾಗಿಗೆ ಡಿಮಾಂಡ್ ಕಮ್ಮಿ. ಇದು ಆಪಲ್ ಹೆಂಗೆ ತೂಕನಾ? ಆಪಲ್ ಬಾಕ್ಸ್ ಮೇಲೆ ಕುಡಿತೀವಿ. ಈಗ ನಾವು ಹೆಂಗ್ ಕುಡಿತೀವಲ್ಲ ಈ ಬಾಕ್ಸ್, ಆ ತರ ಬಾಕ್ಸ್ ಕುಡಿತೀವಿ. ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಅದು ಬರ್ತಿ ಮೇಲೆ ಇರುತ್ತೆ. 100, 150, 125, 540, 50, 75 ಈ ತರ ಕ್ವಾಲಿಟಿ ಇರುತ್ತೆ. ಸಣ್ಣ ಕ್ವಾಲಿಟಿ 300 ಬರ್ತಿ ಇರುತ್ತೆ. ಅದು ಕ್ವಾಲಿಟಿ ಮೇಲೆ ಹೆಂಗೆ ಗ್ರೇಡಿಂಗ್ ಮೇಲೆ ಅದು ಮಾಡ್ತೀವಿ. ಅದು ಸೀಸನ್ ದಾಗೆ ಅದು ಫುಲ್ ಬರುತ್ತೆ. ಎಷ್ಟು ಕೆಜಿ ಇರುತ್ತೆ? 25 kg ಬರುತ್ತೆ. 25 kg. ಈ ದಾಳಿಂಬೆ 25 kg, 22 kg ಬರುತ್ತೆ. అన్నగారు ఇది చెప్తున్నారు. ఇక్కడికి వచ్చేసి ఇంకా మ్యాంగోతో పాటుగా దానిమ్మ, అలాగే నిమ్మకాయ, సిమ్లా యాపిల్, అన్ని రకాల ఫ్రూట్స్ ఇక్కడ అవైలబుల్. ఎప్పుడు కమిషన్ ఏజెంట్లు అమ్ముతూ ఉంటారు. ఇక్కడ మనము ఏవైనా తీసుకొస్తే వాళ్ళు కాంటాక్ట్ అయితే వాళ్ళు ముందుగానే చెప్తారు. ఇది అన్నగారు చెప్తున్నారు. మరొక పంట సాగుతో మనం మళ్ళీ కలుసుకుందాం. అందరికీ ధన్యవాదాలు. నమస్కారం.